ಪ್ರೀತು, ಅವತ್ತಿನ ಸಿಚುವೇಶನ್ನೇ ಬೇರೆ, ಇವಾಗಿರೋ ಕಂಡೀಷನ್ನೇ ಬೇರೆ. ಇಲ್ಲ, ನಾನು ಇವತ್ತು ಪಾರ್ವತಿ ಹತ್ರ ಏನು ಹೇಳಿದ್ನೋ ಅದನ್ನ ಅಪ್ಪನ ಹತ್ರ ಹೇಳಲೇಬೇಕು. ಹೇಳ್ಕೊಂಡಿದ್ದು ಆಯ್ತಲ್ಲ. ಅಪ್ಪ, ಅದು ನಾನು ಪಾರ್ವತಿನ ನನಗೆ ಗೊತ್ತಪ್ಪ, ನೀನು ಪಾರ್ವತಿನ ಪ್ರೀತಿಸ್ತಾ ಇದೀಯ ಅಂತ. ನಾನು ನಿನಗೋಸ್ಕರ ಸೆಲೆಕ್ಟ್ ಮಾಡಿರೋ ಹುಡುಗಿ ಈ ಪಾರ್ವತಿ. ಥ್ಯಾಂಕ್ಸ್ ಅಪ್ಪ, ಲವ್ ಯು ಸೋ ಮಚ್. ಇವರಿಬ್ರು ಬೆಳಗ್ಗೆನೆ ಮನೇಲಿಲ್ಲ ಅಂದರೆ ಒಟ್ಟಿಗೆ ಎಲ್ಲಿಗೋ ಹೋಗಿದ್ದಾರೆ ಅಂತ ಅರ್ಥ. ಎಲ್ಲಿಗೆ ಹೋಗಿರ್ಬೋದು? ಪಾರ್ವತಿನೂ ಫೋನ್ ಪಿಕ್ ಮಾಡ್ತಿಲ್ವಲ್ಲ? ಆದಿ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಇವಾಗ ಅವರಿಬ್ರು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳಿ? ಕಂಗ್ರಾಟ್ಸ್ ಮಗನೇ, ನಿನ್ನ ಪ್ರೀತಿನ ಪಡ್ಕೊಳ್ಳೋ ಸ್ವಾತಂತ್ರ್ಯ ನಿನಗಿದೆ. ಆ ಶ್ರೀರಾಮಚಂದ್ರನ್ಗೆ ಎದುರಾದ ಸಮಸ್ಯೆಗಳಲ್ಲಿ ಕೆಲವೊಂದು ನಿನಗೂ ಎದುರಾದವು, ಆದರೆ ಅದನ್ನೆಲ್ಲ ನೀನು ಜಯಿಸ್ಕೊಂಡು ಬಂದ್ಬಿಟ್ಟೆ. ಅಪ್ಪ, ನಿಮಗೆ ನನ್ನ ಪಾರ್ವತಿ ವಿಚಾರ ಹೇಗೆ ಅಂತನಾ, ನೀನು ಪಾರ್ವತಿಗೋಸ್ಕರ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ ದಿನ ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದನ್ನು ನಾನು ಕಣ್ಣಾರ ನೋಡಿದೆ. ಯಾವಾಗ ನಿನ್ನ ಪ್ರೀತಿ ವಿಷಯ ಪ್ರೀತು ಕಡೆಯಿಂದ ಕನ್ಫರ್ಮ್ ಆಯಿತು, ಆಗ ನನಗೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ನೀನು ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ನಮ್ಮ ಪಾರ್ವತಿನಿ ಅಂತ ಗೊತ್ತಾದ್ಮೇಲೆ ಅವಳೇ ನಮ್ಮ ಮನೆ ಸೊಸೆ ಅಂತ ಡಿಸೈಡ್ ಮಾಡಬೇಕು. ಆದರೆ ಈ ವಿಷಯ ನಾನಾಗಿ ನಿನ್ನ ಹತ್ರ ಹೇಳೋವರೆಗೂ ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಪ್ರೀತು ಹತ್ರ ಭಾಷೆ ತಗೊಂಡಿದ್ದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಪಾರ್ವತಿನ ಬಲವಂತವಾಗಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದ ಕಾರಣನೇ ಅವಳಿಗೆ ನಿನ್ನ ಮೇಲಿರೋ ಪ್ರೀತಿ ಬಗ್ಗೆ ಕೇಳಿ ತಿಳ್ಕೊಳ್ಳೋದಕ್ಕೆ. ಪಾರ್ವತಿ ಮುಂದೆ ನಿನಗೆ ಇನ್ನೊಂದು ಹುಡುಗಿನ ನೋಡ್ತಾ ಇದ್ದೀವಿ ಅಂದಾಗ ಆ ನೋವನ್ನ ಹಾಗೆ ಸಹಿಸ್ಕೊಂಡ್ಲು. ನೀನು ಇಷ್ಟ ಕಷ್ಟಗಳನ್ನೆಲ್ಲ ಆ ಹುಡುಗಿಗೆ ಹೇಳಬೇಕು, ನೀನು ಗೊತ್ತಿರೋದು ಹೇಳಮ್ಮ ಅಂದಾಗ ಅವಳ ಮನಸ್ಸಲ್ಲಿರೋ ನೋವನ್ನೆಲ್ಲ ಮುಚ್ಚಿಟ್ಕೊಂಡು ನೀನು ಇಷ್ಟ ಕಷ್ಟಗಳನ್ನೆಲ್ಲ ಹೇಳಿದ್ದು ಗೊತ್ತಾ? ಆಮೇಲೆ ನಿಮ್ಮಿಬ್ಬರು ಪ್ರೀತಿ ವಿಷಯ ನನಗೆ ಗೊತ್ತಿದೆ ಅಂತ ಅವಳಿಗೆ ಹೇಳಿ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ಅವಳ ಹತ್ರ ಭಾಷೆ ತಗೊಂಡಿದ್ದೆ. ಆದಿತ್ಯ, ಪಾರ್ವತಿ ನಮ್ಮನೆಗೆ ಕಾಲಿಟ್ಟಾಗಿಂದ ನಮ್ಗೆಲ್ರಿಗೂ ಒಳ್ಳೆಯದೇ ಆಗಿದೆ. ಅದು ಬಿಸ್ನೆಸ್ ವಿಷಯ ಆಗಿರ್ಬೋದು, ವೈಯಕ್ತಿಕವಾಗಿರ್ಬೋದು. ಹಿರಿಯರ ಬಗ್ಗೆ ಗೌರವ ಇದೆ, ಕಿರಿಯರ ಬಗ್ಗೆ ಪ್ರೀತಿ ಇದೆ, ಮನೆಯವ್ರ ಬಗ್ಗೆ ಕಾಳಜಿ ಇದೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಬಗ್ಗೆ ಅಪಾರವಾದ ಒಲವಿದೆ. ಸೊ ಪಾರ್ವತಿಗಿಂತ ಬೆಸ್ಟ್ ಹುಡುಗಿ ನಾ ಹುಡ್ಕಕ್ಕಾಗತ್ತಾ? ನೋ ವೇ. ನನ್ನ ಮಗ ಆದಿತ್ಯನಿಗೆ ಪಾರ್ವತಿ ಸರಿಯಾದ ಜೋಡಿ. ಅದೆಲ್ಲ ಓಕೆ ಅಪ್ಪ, ಆದರೆ ಯಾವ ಕಾರಣಕ್ಕೆ ನನಗೆ ಗೊತ್ತಾಗಬಾರ್ದು ಅಂತ ಪಾರ್ವತಿ ಮತ್ತು ಪ್ರೀತು ಹತ್ರ ಭಾಷೆ ತಗೊಂಡ್ರಿ? ಹಾಂ, ಅಲ್ಲಿಗೆ ಬರ್ತಾ ಇದ್ದೀನಿ. ಈ ಪ್ರೀತಿ ವಿಷಯದಲ್ಲಿ ನಿನಗೆ ಅನುಭವ ಕಮ್ಮಿ. ಅದರಲ್ಲಿರೋ ಪೀಕ್ಲಾಟ, ತೊಳಲಾಟ, ನೋವು, ನಲಿವು ಇದೆಲ್ಲ ನೀನು ಅನುಭವಿಸ್ಬೇಕು. ಅದೆಲ್ಲ ಹೇಗೆ ನಿಭಾಯಿಸ್ತೀಯ ಅಂತ ನೋಡೋ ಆಸೆ ನನಗಿತ್ತು. ಅದಕ್ಕೆ ನಿನ್ನ ಹತ್ರ ಹೇಳಬಾರ್ದು ಅಂತ ಭಾಷೆ ತಗೊಂಡಿದ್ದೆ. ಸಾರಿ ಕಣಪ್ಪ. ಅಪ್ಪ, ನೋನೋ, ನೀವು ಯಾಕಪ್ಪ ಸಾರಿ ಕೇಳ್ತಾ ಇದ್ದೀರಾ? ನೀವು ಏನೇ ಮಾಡಿದ್ರು ಅದರಿಂದ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತಪ್ಪ.
ನಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ನನಗಿವತ್ತು ತುಂಬ ಖುಷಿ ಆಗ್ತಾ ಇದೆ. ಬಟ್ ನನಗೆ ತುಂಬ ನೋವಾಗ್ತಿದೆ. ಈ ವಿಷಯನ ಪ್ರೀತು ಹತ್ರನೂ ಹೇಳ್ಕೊಂಡಿದ್ದೀನಿ. ನಾನು ಎಷ್ಟು ಸ್ನೇಹದಿಂದ ಕ್ಲೋಸ್ ಫ್ರೆಂಡ್ ಥರ ನಡ್ಕೊಂಡ್ರು ನಿಮ್ಮ ಪ್ರೀತಿ ವಿಷಯ ನನ್ನ ಹತ್ರ ಹೇಳ್ಕೊಂಡಿಲ್ಲ ಅಲ್ವಾ? ಸಾರಿ ಅಪ್ಪ. ಪಾರ್ವತಿನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾಗಿದ್ದಿನೇ ಅಮ್ಮಂಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ವಿಷಯ ಎಲ್ಲಿ ಅಫಿಷಿಯಲ್ ಆಗುತ್ತೋ ಅಂತ ಅನ್ನಿಸ್ತು. ಯಾಕೆ ಅಂದರೆ ನನಗೆ ಪಾರ್ವತಿ ಜೊತೆ ಆಗಿದ್ದು ಫಸ್ಟ್ ಲವ್. ಹಾಗಾಗಿ ಅವಳ ಜೊತೆ ಪ್ರೇಮಿಯಾಗಿ ಸ್ವಲ್ಪ ದಿನ ಕಾಲ ಕಳಿಬೇಕು ಅಂತ ಅನಿಸಿತ್ತು. ಆಮೇಲೆ ಯಾವಾಗಾದರೂ ನಿಮ್ಗೆ ಹೇಳೋಕ್ಕೆ ಅಂತ ಬಂದಾಗೆಲ್ಲ ಏನಾದರೂ ಒಂದು ಅಡೆತಡೆಗಳು ಬರ್ತಾಯಿದ್ವು. ಇದ್ರ ಮಧ್ಯ ನನ್ನ ಪಾರ್ವತಿ ಬಂದ ಬಿಗಿ ಆಗ್ತಾನೆ ಹೋಯಿತು. ಎಷ್ಟು ಮಟ್ಟಿಗೆ ಅಂದರೆ ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇರೋ. ಇತ್ತೀಚೆಗೆ ನಮ್ಮ ಲವ್ ವಿಚಾರನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಅಮ್ಮ ಪಾರ್ವತಿನ ನೀನು ಮನೆ ಕೆಲಸದವಳು, ನಿನ್ನ ಯೋಗ್ಯತೆ ಏನು ಅಂತ ತಿಳ್ಕೊ ಅಂತ ಬೈದ್ಬಿಟ್ರು. ಮನೆ ಕೆಲಸದವಳನ್ನ ಸೊಸೆಯಾಗಿ ಒಪ್ಕೊಳ್ತಾರೋ ಇಲ್ವೋ ಅನ್ನೋ ಅನುಮಾನ ಕಾಡ್ತು. ಅದೇ ಭಯದಿಂದ ಪಾರ್ವತಿನೂ ನನ್ನಿಂದ ದೂರ ಆಗೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ನನ್ನಿಂದ ಅವಳನ್ನ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗಲಿಲ್ಲ. ಅನನ್ಯ ಸಹಾಯದಿಂದ ಪಾರ್ವತಿನ ಕನ್ವಿನ್ಸ್ ಮಾಡಿ ಕಾಂಪ್ರಮೈಸ್ ಮಾಡಿಸಿದ್ದಾಯಿತು. ಆ ದಿನ ಬೇಸರ ಕಳೆಯೋದಕ್ಕಂತಲೇ ಪ್ರೀತು ನಮ್ಮ ಮನೇಲಿ ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡ್ದ. ನಿಮ್ಮನ್ನು ರಮಾಕಾಂತ್ ಅಂಕಲ್ ಮನೆಗೆ ಕಳಿಸ್ದ. ಆದರೆ ನಮ್ಮ ಡಿನ್ನರ್ ಪಾರ್ಟಿ ಮುಗಿಯೋಷ್ಟರಲ್ಲೇ ನೀವೆಲ್ಲ ವಾಪಸ್ ಬಂದಿದ್ರಿ. ಆಮೇಲೆ ಮತ್ತೆ ನಿಮ್ಮ ಸಹಾಯಕ್ಕೆ ಬಂದಿದ್ದು ಅದೇ ಅನನ್ಯ ಅಲ್ವಾ? ಹೀಗಾಯಿತು ಅಂತ ಅನಿನ ಹತ್ರ ಹೇಳ್ಕೊಳಕ್ಕಿದ್ದ ಧೈರ್ಯ ಈ ನಿನ್ನ ಅಪ್ಪನ ಹತ್ರ ಹೇಳ್ಕೊಳಕ್ಕಿದ್ದಿದ್ರೆ ನನಗೆಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಐ ಆಮ್ ಸಾರಿ ಅಪ್ಪ. ಎಲ್ಲಿ ನೀವು ನಮ್ಮ ಪ್ರೀತಿನ ಒಪ್ಕೊಳ್ಳಲ್ವ ಅನ್ನೋ ಒಂದೇ ಒಂದು ಸಣ್ಣ ಆತಂಕ ನನ್ನ ಮನಸ್ಸಲ್ಲಿತ್ತು. ಅದೇ ಮೋಸ್ಟ್ಲಿ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಥರ ನನ್ನ ತಡಿತಾ ಇತ್ತು ಅಂತ ಅನಿಸುತ್ತೆ. ಇರಲಿ ಬಿಡಪ್ಪ, ನಾವೇ ಹುಡುಕಿದಿದ್ರು ಇಂಥ ಒಳ್ಳೆ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಸಿಕ್ತಿರ್ಲಿಲ್ಲ. ಆದರೆ ಒಂದು ವಿಷಯ ಅಂತೂ ನೀನು ತುಂಬ ಯೋಚನೆ ಮಾಡಬೇಕು. ಏನಪ್ಪ? ಹಿಂದೆ ಮುಂದೆ ನೋಡದೆ ನನಗೆ ಭಾಷೆ ಕೊಟ್ಟ ಹಾಗೆ ಬೇರೆ ಯಾರಿಗೂ ಭಾಷೆ ಕೊಡಕ್ಕೆ ಹೋಗ್ಬೇಡ. ನಾನಾಗಿದ್ದಕ್ಕೆ ಬಚಾವಾದೆ. ಅದೇ ನಿಮ್ಮ ಅಮ್ಮ ಆಗಿದ್ದಿದ್ರೆ ಏನು ಮಾಡ್ತಿದ್ದೆ? ನೀನು ಪಾರ್ವತಿನ ಇಷ್ಟಪಡ್ತಿದ್ದೆ ಅಂತ ಗೊತ್ತಾಗಿ ಅವಳನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ದೆ ಸರಿ. ಸ್ವಲ್ಪ ಏರುಪೇರಾಗಿದ್ದರೆ ಸಿಚುವೇಶನೇ ಚೇಂಜ್ ಆಗ್ತಿತ್ತಲ್ವಾ? ಅದಕ್ಕೆ ಮಾತು ಕೊಡೋಕ್ಕೆ ಮುಂಚೆ ಮಾತು ಕೇಳೋರ ಉದ್ದೇಶ ಏನಂತ ತಿಳ್ಕೊಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ. ಇನ್ಮೇಲೆ ನಮ್ಮ ಪ್ರೀತಿ ವಿಷಯದಲ್ಲಿ ನಾನು ತುಂಬ ಹುಷಾರಾಗಿರ್ತೀನಿ. ನಿನ್ನ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಏನಾಯಿತು? ಮಾಮ್, ನೀವು ಅಂದ್ಕೊಂಡಿರೋ ಹಾಗೆ ಗಾಬರಿ ಆಗೋದಂಥದ್ದೇನೂ ಆಗಿಲ್ಲ ಮಾಮ್. ರಘುಗೆ ಅವ್ರ ಲವ್ ವಿಷಯ ಗೊತ್ತಾಗಿರೋದು ಚಿಕ್ಕ ವಿಷಯ ಏನಲ್ಲ. ಇದರಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಇದೆ. ಹೇಗೆ ಮಾಮ್? ಆತರ ಪಟ್ಟು ಅವ್ರ ಅಖಿಲನ ವಿಷಯ ಹೇಳಿ ಅಖಿಲ ಅದನ್ನು ಒಪ್ಪದೆ ಹೋದರೆ ಅದು ನಮ್ಮ ಪ್ಲಸ್ಸು. ಅದನ್ನು ಬಿಟ್ಟು ನಿಧಾನವಾಗಿ ಅಖಿಲ ಮನಸ್ಸನ್ನು ಬದಲಾಯಿಸಿ ಇವ್ರ ಪ್ರೀತಿನ ಅರ್ಥ ಮಾಡಿಸಿ ಅಖಿಲ ಏನಾದರೂ ಒಪ್ಕೊಂಡ್ಬಿಟ್ರೆ ಅದು ನಮ್ಮ ದೊಡ್ಡ ಮೈನಸ್. ನಮ್ಮ ಉದ್ದೇಶ ಅವರಿಬ್ಬರು ಪ್ರೀತಿನ ಅಖಿಲ ಒಪ್ಕೊಳ್ದೆ ತಿರಸ್ಕಾರ ಮಾಡೋದು. ಮಾಮ್, ಆದಿ ಪಾರ್ವತಿ ಲವ್ನ ರಘು ಒಪ್ಕೋತಾನೆ ಅಂತ ನನಗಾಗಲಿ ನಿಮಗಾಗಲಿ ಅನಿಸುತ್ತಾ? ನಿನ್ನ ಮಾತಿನ ಒಳ ಅರ್ಥ ಒಪ್ಪಲ್ಲ ಅಂತ ಕಾನ್ಫಿಡೆನ್ಸ್ ಇತ್ತಲ್ವಾ? ಅದೇ ಥರ ಈ ಅಖಿಲನ ಮೇಲೂ ಇದೆ. ಆದರೆ ನಾಳೆ ದಿನ ಮಗನ ಮಮಕಾರಕ್ಕೆ ಜೋತ್ ಬಿದ್ದು ಅವನ ಪ್ರೀತಿನ ಒಪ್ಪಿ
ಈ ಪಾರ್ವತಿನ ಸೊಸೆ ಅಂತ ಒಪ್ಕೊಬಿಟ್ರೆ ಅದು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಆ ಅಖಿಲ ಅವ್ರ ಲವ್ನ ಅಪೋಸ್ ಮಾಡಲೇಬೇಕು. ಅದು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿನ ನಾವು ಮಾಡಿರೋ ಯೋಜನೆ ಎರಡು ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅರ್ಥ ಆಯ್ತಾ? ಅದೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ, ನಾವು ಅನ್ಕೊಂಡ ಹಾಗೆ ಆಗಬೇಕು. ಅಖಿಲ ಅವ್ರ ಪ್ರೀತಿನ ಒಪ್ಕೋಬಾರ್ದು. ಓಕೆ ಮಾಮ್, ಡೋಂಟ್ ವರಿ. ಅನನ್ಯ, ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹೇಳಿದ್ದನ್ನ ಕಾರ್ಯರೂಪಕ್ಕೆ ತರಬೇಕು. ನನ್ನ ಮಗಳ ಸಾವಿನ ದುಃಖ ಇನ್ನೂ ನನ್ನ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಕೆಂಡ ತರ ಸುಡ್ತಿದೆ. ಅವಳ ಅಹಂಕಾರಕ್ಕೆ ಬಲವಾದ ಒಡೆತನ ಕೊಡಲೇಬೇಕು. ಅದು ನಿನ್ನಿಂದ ಸಾಧ್ಯನಾ? ನಿಮ್ಮ ಆಸೆ ನಿರಾಸೆ ಆಗಲ್ಲ ಮಾಮ್. ಇದು ಸತ್ತು ಸ್ವರ್ಗದಲ್ಲಿರೋ ನಮ್ಮ ಮಕ್ಕನ ಮೇಲೆ ಆಣೆ. ಆದಿತ್ಯ, ಅಪ್ಪನಾಗಿ ನಿಮ್ಮ ಪ್ರೀತಿಗೆ ಸಹಾಯ ಮಾಡಿದ್ದು ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಯಾವ ನಿರೀಕ್ಷೆನೂ ಇಲ್ಲದೆ ನಿಮ್ಮ ಪ್ರೀತಿಗೆ ಸಹಾಯ ಮಾಡಿದ ಅನನ್ಯಾಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅದ್ರ ಅವಶ್ಯಕತೆ ಇಲ್ಲ ಸರ್. ಯಾಕಂದರೆ ಪಾರ್ವತಿ ಅವ್ರು ನನ್ನ ಫ್ರೆಂಡ್ ಪ್ರೀತಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಅನನ್ಯ, ನೀವು ಇಲ್ಲಿ? ಹೌ ಬ್ರೋ, ಅನನ್ಯ ಅವರು ನಿನಗೆ ಮತ್ತೆ ಅದಕ್ಕೆ ಫೋನ್ ಮಾಡಿದ್ದಾರೆ. ನೀವು ಫೋನ್ ಪಿಕ್ ಮಾಡಿಲ್ಲ, ಅದಕ್ಕೆ ನನಗೆ ಮಾಡಿದ್ರು. ಈ ಸಂಭ್ರಮಕ್ಕೆ ಅವ್ರ ಕಾರಣ ಅಲ್ವಾ, ಅದಕ್ಕೋಸ್ಕರ ಇಲ್ಲಿದ್ದೀವಿ ಅಂತ ಹೇಳಿದೆ. ಅವ್ರು ಬಂದರು. ಅನನ್ಯ, ಅವ್ರ ಕಷ್ಟ ಕಾಲದಲ್ಲಿ ನೀನು ಜೊತೆ ನಿಂತು ಸಹಾಯ ಮಾಡಿದೀಯ ನೋಡು, ಅದಕ್ಕೆ ಅವ್ರು ಥ್ಯಾಂಕ್ಸ್ ಹೇಳಲೇಬೇಕು. ಪರವಾಗಿಲ್ಲ ಸರ್. ಪಾರ್ವತಿಯವರು ಆದಿತ್ಯ ಸರ್ ಒಂದಾಗ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ? ಆದರೆ ಸರ್, ನೀವೇನೋ ಇವರಿಬ್ರು ಪ್ರೀತಿನ ಒಪ್ಕೊಂಡ್ರಿ, ಅದೇ ಥರ ಅಖಿಲ ಮ್ಯಾಮ್ ಕೂಡ ಒಪ್ಕೋತಾರಾ? ಖಂಡಿತ ಒಪ್ತಾಳೆ. ಯಾಕಂದರೆ ಪಾರ್ವತಿ ಬರೀ ನಮ್ಮ ಮನೆ ಕೆಲಸದವಳಲ್ಲ, ನಮ್ಮ ಕಂಪ್ನಿಯ ಬ್ರ್ಯಾಂಡ್ ಅಂಬಾಸಿಡರ್. ಅದಕ್ಕೂ ಮೀರಿ ನಮ್ಮ ಆದಿತ್ಯ ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ. ಆ ಕಣ್ಣಿನ ಹುಡುಗಿನ ಪತ್ತೆ ಮಾಡೋಕ್ಕೆ ಅಖಿಲಾನು ಪ್ರಯತ್ನ ಪಟ್ಟಿದ್ದಾಳೆ. ಈಗ ಆ ಕಣ್ಣಿನ ಹುಡುಗಿ ನಮ್ಮ ಕಣ್ಮುಂದೆನೇ ಇರೋ ಪಾರ್ವತಿ ಅಂತ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ. ಕಂಗ್ರಾಟ್ಸ್ ಬ್ರೋ. ಕಂಗ್ರಾಟ್ಸ್ ಅದಕ್ಕೆ. ಕಂಗ್ರಾಟ್ಸಾ? ಯಾಕಪ್ಪ? ಇನ್ನೇನು ಡ್ಯಾಡ್, ಮಾಮ್ ಒಪ್ಕೊಳ್ತಿದ್ದಾಗೇನೆ ವಾಲ್ಗ ಊಚದೆ, ಡೋಲು ಬಾರ್ಸದೆ. ಪಾರು ನಿನ್ನ ಜೋಡಿ, ಆದಿ ನಿಮ್ಮ ಜೋಡಿ, ಬೇಗ ನೀವು ಮದುವೆಯಾಗಿ ಲಸು ಬದುಕಿ ನೀವು ಪ್ರೀತಿಗಾಗಿ ಶಿ ಲವ್ಸ್ ಯು. ಸರಿ ಸರ್, ನಾನಿನ್ನು ಹೊರಡ್ತೀನಿ. ಏನಮ್ಮ ಹೀಗೆ ಬಂದು ಹೀಗೆ ಹೋಗ್ತಾ ಇದೆಯಾ? ಅದೆಲ್ಲ ಆಗಲ್ಲ. ಈ ಸಂತೋಷದ ಸಂಭ್ರಮನ ಎಂಜಾಯ್ ಮಾಡ್ಬೇಕು ತಾನೆ. ಇವತ್ತು ರಾತ್ರಿ ಊಟ ನಮ್ಮನೇಲೆ. ಹೌದು ಅನನ್ಯವರೇ, ಅಪ್ಪ ಅವ್ರು ಹೇಳ್ದಾಗೆ ನೀವು ಊಟ ಮಾಡ್ಕೊಂಡೇ ಹೋಗಬೇಕು. ಸರಿ, ಆಯ್ತು. ಅದೇ ತಾನೇ ನನಗೂ ಬೇಕಾಗಿರೋದು. ಮುದ್ದು ಸೊಸೆ. ಅಪ್ಪ, ಡ್ಯಾಡ್, ನನ್ನ ಹೆಂಡ್ತಿನೂ ಇಲ್ಲೇ ಇದ್ದಾಳೆ. ಸಾರಿ ಕಣಪ್ಪ. ಜನನಿ, ನೀನು ನನ್ನ ಮುದ್ದು ಸೊಸೆನೆ. ಪಾರ್ವತಿ. ಅಪ್ಪ. ಡ್ಯಾಡ್, ಮುದ್ದು ಸೊಸೆ ಅಂತಾನೆ ಕರೀರಿ, ನನ್ನ ಹೆಂಡ್ತಿನ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮಾವ, ನೀವು ಪಾರ್ವತಿಯವ್ರಿಗೆ ನನಗಿಂತ ಹೆಚ್ಚಿನ ಪ್ರೀತಿ ತೋರಿಸಿದ್ರು ನನಗೇನು ಬೇಜಾರಿಲ್ಲ. ನನಗೆ ಇನ್ನೂ ಖುಷಿನೇ. ಯಾಕೆ ಅಂದರೆ
ಅವರು ನನಗೆ ಅಕ್ಕ ಇದ್ದ ಹಾಗೆ. ಆಹಾ ಇದ್ದಪ್ಪ ಮಾತು ಅಂದರೆ ವಾರ ಗೀತಿಯರು ಕಿತ್ತಾಡೋ ಕಾಲದಲ್ಲಿ ನೀವಿಬ್ಬರು ಇಷ್ಟು ಅನ್ಯೋನ್ಯವಾಗಿರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಪಾರ್ವತಿ, ಇವತ್ತು ರಾತ್ರಿ ಊಟಕ್ಕೆ ನಿಮ್ಮ ಅತ್ತೆಗೆ ಇಷ್ಟವಾದ ಅಡುಗೆ ಮಾಡಮ್ಮ. ಬೇಗ ಅವ್ರ ಮನಸ್ಸನ್ನ ಹೊಲಿಸ್ಕೋಬೇಕಲ್ವಾ? ಆಹಾ, ಇವತ್ತಿನ ಅಡುಗೆ ಸಖತ್ತಾಗಿದೆ ಅಲ್ವಾ ಪ್ರೀತು? ಸೂಪರ್ ಆಗಿದೆ. ಇವತ್ತು ಯಾರು ಅಡುಗೆ ಎಲ್ಲ ಮಾಡಿದ್ದು? ಇನ್ಯಾರು? ಜನನಿ, ನೀರು ಕುಡ್ಸಮ್ಮ, ನೆತ್ತಿಗೇರಿರ್ಬೇಕು. ಹುಷಾರು ಪ್ರೀತು, ತಿನ್ನೋವಾಗ ಮಾತು ಕಮ್ಮಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸರಿ ಮಾಮ್. ಅಖಿಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಪೋಸ್ಟ್ ನೋಡಿದೆ. ಅದರಲ್ಲಿ ಏನು ಹಾಕಿತ್ತು ಅಂದರೆ, ನಾವೆಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ನಗನಗ್ತಾ ಮಾತಾಡ್ತಾ ಊಟ ಮಾಡಿದ್ರೆ ಅದರಂತೆ ಸಂತೋಷ ಬೇರೆ ಯಾವುದೂ ಇಲ್ವಂತೆ. ಅದರಿಂದ ಆರೋಗ್ಯಕ್ಕೂ ಒಳ್ಳೇದಂತೆ. ನೀನು ನೋಡಿದ್ಯಾ ಪ್ರೀತು? ಇಲ್ಲ ಡ್ಯಾಡ್. ಹೌದು, ನೀವು ಹೇಳಿದ ಕರೆಕ್ಟ್ ಸರ್, ನಾನು ಓದಿದ್ದೆ. ಹೌದಲ್ವಾ? ಸರಿ, ಇವತ್ತು ಅಡುಗೆ ಮಾಡಿದ್ದು ಯಾರು ಅಂತ ಹೇಳಲೇ ಇಲ್ಲ. ಇಲ್ಲ ಡ್ಯಾಡ್, ನಮ್ಮ ಪಾರ್ವತಿ. ಆಹಾ, ಪಲ್ಯ ಅಂತೂ ಸೂಪರ್ ಆಗಿದೆ ಅಲ್ವಾ ಅಖಿಲ? ಇದರಲ್ಲಿ ಏನು ವಿಶೇಷ ಇದೆ? ಯಾವಾಗಲೂ ಇರೋ ಥರನೇ ಇದೆ. ಏನು ವಿಶೇಷ ಅಂತ ಇವತ್ತಿಂದ ಗೊತ್ತಾಗುತ್ತೆ. ಏನಂದ್ರಿ ರಘು? ಅಲ್ಲ, ಇವತ್ತೇನೋ ಇದರಲ್ಲಿ ಬೇರೆ ರೀತಿಯ ಆತ್ಮೀಯ ಭಾವ ಇದೆ ಅಂತ ಹೇಳಿದೆ. ಕಾರಣ? ಅದು ಮೋಸ್ಟ್ಲಿ ಫಸ್ಟ್ ಟೈಮ್ ನಮ್ಮ ಜೊತೆ ಅನನ್ಯ ಕೂತ್ಕೊಂಡು ಊಟ ಮಾಡ್ತಿದಾರಲ್ವಾ, ಅದಕ್ಕೆ ಆ ಥರ ಅನಿಸ್ತಾ ಇದೆ ಅಲ್ವಾ ಡ್ಯಾಡ್? ಇರಬೇಕು. ಅಖಿಲ, ಮೊನ್ನೆ ನೀನು ಮ್ಯಾರೇಜ್ ಬ್ರೋಕರ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಅರಸನಕೋಟೆ ಸೊಸೆಗೆ ಇರಬೇಕಾದ ಕ್ವಾಲಿಟೀಸ್ ಬಗ್ಗೆ ಹೇಳ್ತಿದ್ದೆ. ಆದರೆ ನಮ್ಮ ಆದಿತ್ಯ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಇದ್ರೆ ಅವಳಿಗೆ ಈ ಕಂಡೀಷನ್ಸ್ ಅನ್ವಯಿಸಲ್ಲ ಅಲ್ವಾ? ಖಂಡಿತ ಇರುತ್ತೆ. ಅಲ್ಲ ಅಖಿಲ, ಒಂದು ವೇಳೆ ಆದಿತ್ಯ ಆ ಕಣ್ಣಿನ ಹುಡುಗಿನ ತಂದು ನಿನ್ನ ಮುಂದೆ ನಿಲ್ಲಿಸಿ ಅವಳಲ್ಲಿ ಆ ಕ್ವಾಲಿಟೀಸ್ ಇಲ್ಲ ಅಂತಿದ್ದಿದ್ರೆ ಆಗ ನೀನೇನು ಮಾಡ್ತಿದ್ದೆ? ಅವಳನ್ನ ಈ ಮನೆ ಸೊಸೆಯನ್ನಾಗಿ ಒಪ್ಕೋತಾನೆ ಇರಲಿಲ್ಲ. ಅಂದ್ಕೊಂಡಂಗೆ ಆಗ್ತಿದೆ. ಮತ್ತೆ
ಆ ಹುಡುಗಿನೇ ನಮ್ಮ ಮನೆ ಸೊಸೆಯಾಗಿ ಬರಲಿ ಅಂತ ಹುಡುಕ್ಸಿದ್ದು, ಅವಳಿಗೋಸ್ಕರ ಪರಿತಪ್ಸಿದ್ದು, ಕಾದಿದ್ದು ಇವೆಲ್ಲ ಎಲ್ಲವೂ ನಿಜ ರಘು. ಆದರೆ ಅವಳಿಗೂ ನನ್ನ ಎಲ್ಲ ಕಂಡೀಷನ್ಸ್ ಅಪ್ಲೈ ಆಗ್ತಿತ್ತು. ನನ್ನ ಮಗ ನಮ್ಮ ಮನೆತನದ ಕುಟುಂಬದ ಘನತೆಗೆ ತಕ್ಕನಾದ ಕೆಲಸನೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಅವತ್ತೂ ಇತ್ತು, ಇವತ್ತೂ ಇದೆ. ಆದಿ ಇಷ್ಟಪಡೋ ಆ ಕಣ್ಣಿನ ಹುಡುಗಿಯಲ್ಲಿ ನಾನು ನಿರೀಕ್ಷೆ ಮಾಡೋ ಎಲ್ಲ ಗುಣಗಳು ಇರುತ್ತೆ ಅನ್ನೋ ಬಲವಾದ ನಂಬಿಕೆ ನನಗೆ. ಅದರಲ್ಲಿ ಒಂದು ಗುಣ ಕಡಿಮೆ ಆಗಿದ್ರು ನಾನು ಖಂಡಿತ ಅವಳನ್ನ ಸೊಸೆ ಅಂತ ಒಪ್ಪೋತಿರ್ಲಿಲ್ಲ.